ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಕ್ಕಳ ಮೇಲೆ ಮೊಬೈಲ್ ಅನ್ನೋದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಬಹುತೇಕವಾಗಿ ಹಠ ಮಾಡ್ತಾರೆ. ಆದರೆ 16 ವರ್ಷದ ಒಳಗಿನ ಮಕ್ಕಳು ಏನು ಮೊಬೈಲ್ ಬಳಕೆ ಮಾಡ್ತಾರೆ, ಸ್ಕೂಲ್ಗಳಲ್ಲಾಗಿರ್ಬೋದು, ಮನೆಗಳಲ್ಲಿ ಪೇರೆಂಟ್ಸ್ ಅದನ್ನು ಬಳಕೆ ಮಾಡದ ರೀತಿ ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅನ್ನೋದಕ್ಕೆ ಸರ್ಕಾರ ಚಿಂತನೆ ನಡೆಸಿರುವಂಥದ್ದು. ಈಗಾಗಲೇ CM ಕೂಡ ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಮೊಬೈಲ್ ಬಳಕೆ ಮಾಡೋದ್ರಿಂದ ಡ್ರಗ್ಸ್ ಎಡಿಕ್ಟ್ ಆಗಿರ್ಬೋದು, ಹಾಗೆಯೇ ಕೊರಿಯನ್ ಗೇಮ್ ಆಗಿರ್ಬೋದು, ಇತರೆ ಗೇಮ್ಗಳಿಗೆ ಅಡಿಕ್ಟ್ ಆಗಿ ಮಕ್ಕಳು ತಮ್ಮ ಜೀವನವನ್ನೇ ಹಾಳು ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸೊ 16 ವರ್ಷದ ಒಳಗಿನ ಮಕ್ಕಳು ಬಳಸದಂತೆ ಮೊಬೈಲನ್ನು ಯಾವ ರೀತಿ ಬ್ಯಾನ್ ಮಾಡೋದಕ್ಕೆ ಈಗಾಗಲೇ ಚಿಂತನೆಯನ್ನು ಕೂಡ ನಡೆಸಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಪೇರೆಂಟ್ಸ್ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಕುಲಪತಿಗಳು ಯಾವ ರೀತಿ ಈಗಾಗಲೇ ಅವರು ರಿಸೀವ್ ಮಾಡ್ಕೊಂಡಿರುವಂಥದ್ದು, ಮಕ್ಕಳು ಮೊಬೈಲ್ ಬಳಕೆ ಮಾಡದ ರೀತಿ ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದಕ್ಕೆ ಈಗಾಗಲೇ ಇದನ್ನು ಪೇರೆಂಟ್ಸ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು ಯಾವ ರೀತಿ ಇದನ್ನು ರಿಸೀವ್ ಮಾಡ್ಕೋತಾರೆ, ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ, ಜನರನ್ನು ಮಾತಾಡ್ಸ್ಕೊಂಡು ಬರೋಣ. ಸರ್, ಈಗ ಮಕ್ಕಳು ಮೊಬೈಲ್ ಬಳಕೆ ಮಾಡೋದು 16 ವರ್ಷದ ಒಳಗಡೆ ಶಾಲಾ ಕಾಲೇಜುಗಳಲ್ಲಿ ನಿಮಗೇನೆ ಗೊತ್ತು, ಸ್ಕೂಲ್ಗೆ ಹೋದ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಸೊ ಇದನ್ನು ಬ್ಯಾನ್ ಮಾಡೋದಕ್ಕೆ ಚಿಂತನೆ ನಡೆಸಿ, ಇದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲ, ಇವಾಗ ಅವರು CM ಅವರು ಮಾಡಿರೋದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಮ್ಮ ಮನೆ ಮೇಲ್ಗಡೆನೇ ಒಂದು ಮಗು ಮೊಬೈಲು ಕೊಡದೆ ಹೋದರೆ ಊಟನೇ ಮಾಡಲ್ಲ. ಆ ಥರ ಒಂದು ಚಟಕ್ಕೆ ಮಕ್ಕಳು ಹೋಗ್ತಾ ಇದ್ದಾರೆ, ಊಟ ಮಾಡ್ತಾ ಇಲ್ಲ ಮಕ್ಕಳು. ಆಮೇಲೆ ಎರಡನೇದು, ಈ ಮೊಬೈಲಲ್ಲಿ ಗೇಮ್ಗಳು ಆಡ್ತಾರಲ್ಲ, ಅದು ಮೈಂಡು ಅವ್ರಿಗೆ ವಿದ್ಯಾಭ್ಯಾಸದ ಮೇಲೆ ತೊಂದರೆ ಕೊಡ್ತಾಯಿದೆ. ಅದೊಂದು ಪ್ರಾಬ್ಲಮ್ ಐತೆ. ಆಮೇಲೆ ಎರಡನೇದೇನೆಂದರೆ, ಈ ಮಕ್ಕಳು ಆ ಗೇಮ್ ಆಡೋದ್ರಿಂದನೂ ಕೆಲವು ಮಕ್ಕಳು ಸೂಸೈಡ್ಗೆ ಹೋಗಿದ್ದಾರೆ ಮಟ್ಟಕ್ಕೆ. ಅದು ಬಂದು ನೀವೇ ನೋಡಿದ್ದೀರಾ, ಕೆಲವು ಎಷ್ಟೋ ಕೇಸ್ಗಳು ಆಗೈತೆ. ಅದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತೈತೆ, ಗೇಮ್ಸನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮವರು ಅಡ್ವೊಕೇಟ್ ಒಬ್ಬರು ಹೇಳಿದ್ರು, ರವಿಶಂಕರ್ ಸರ್ ಅಂತ, ಹೈಕೋರ್ಟ್ ಅಡ್ವೊಕೇಟು. ಅವರು ಅದ್ರ ಮೇಲೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಇದನ್ನೇನಾದರೂ ಮಾಡಿ ಈ ಮಕ್ಕಳು ಮುಂದಿನ ಪೀಳಿಗೆಗೆ ತುಂಬ ತೊಂದರೆ ಆಗ್ತದೆ ಇದು, ಅದಕ್ಕಂತ ಹೇಳ್ಬಿಟ್ಟು ಅವ್ರಿಗೂ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಈ ಕಂಪ್ನಿಯವ್ರು, ದೊಡ್ಡ ದೊಡ್ಡ ಕಂಪ್ನಿಯವರು ಅದನ್ನು ಕಂಟಿನ್ಯೂ ಮಾಡಬೇಕಂತ ಅಡ್ವೊಕೇಟ್ಗಳನ್ನಿಟ್ಟು ಏನೇನೋ ಕತೆಗಳು ಓದ್ತಾ ಇದ್ದಾರೆ. ಆದರೆ CM ಅವ್ರು ತೊಗೊಂಡಿರೋ ನಿರ್ಧಾರ ಮಾತ್ರ ತುಂಬ ಒಳ್ಳೆಯ ನಿರ್ಧಾರ. ಯಾಕಂದರೆ ಮುಂದಿನ ಪೀಳಿಗೆ ಭವಿಷ್ಯತ್ತು ಚೆನ್ನಾಗಿರ್ತದೆ. ಈ ಮೊಬೈಲ್ಗಳು ಆದಷ್ಟು ಕಡಿಮೆ ಬಳಸಬೇಕು. ಮನೆಗಳಲ್ಲಿ ಮೊಬೈಲೇ ಕೊಡಬಾರ್ದು. ಒಂದು 18 ವರ್ಷ ಆದಮೇಲೆ, ಇಲ್ಲಾಂದರೆ 15 ವರ್ಷ ಮೇಲ್ಪಟ್ಟ ಬುದ್ಧಿ, ನಮ್ಮ ಪ್ರಪಂಚ ಜ್ಞಾನ ಏನು ಅಂತ ಗೊತ್ತಿರಬೇಕು, ಯಾವುದು ಒಳ್ಳೆಯದು ಕೆಟ್ಟದ್ದು ಗೊತ್ತಿರಬೇಕು. ಅಂಥವ್ರು ಮಾತ್ರ ಮೊಬೈಲ್ ಯೂಸ್ ಮಾಡಿದ್ರೆ ತುಂಬ ಉತ್ತಮ. ಯಾಕಂದರೆ ನೀವೇ ನೋಡಿದ್ದೀರಾ, ಸ್ಕೂಲು ಕಾಲೇಜುಗಳಲ್ಲಿ ಕಾಲೇಜುಗಳಲ್ಲಿ ಬಳಸಿದ್ರೆ ಪರವಾಗಿಲ್ಲ, ಕಾಲೇಜಲ್ಲಿಂದ್ರೂ ಅದೂ ತಪ್ಪೆ. ಯಾಕಂದರೆ ಅದನ್ನು ಬಳಸಬಾರ್ದು, ಕಾಲೇಜುಗಳನ್ನು ಬಳಸಬಾರ್ದು. ಏನಿದ್ರು ಮನೆಗಳಲ್ಲಿ ಮಾತ್ರ ಬಳಸ್ಕೊಳೋ ಥರ ಒಂದು ವ್ಯವಸ್ಥೆ ಇರಬೇಕು. ಅದು ಅವ್ರಿಗೆ ಕಾಲೇಜಿನಲ್ಲಿ ಓದೋ ಹುಡುಗರೂ ಅಷ್ಟೇ, ಅದು ತುಂಬ ಬಳಸೋದೂ ತಪ್ಪಾಗ್ತದೆ. ಯಾಕಂದರೆ ಅವ್ರಿಗೂ ಅವ್ರ ಕಾಲೇಜ್ಗೆ ಹೋಗೋ ವಿದ್ಯಾಭ್ಯಾಸಕ್ಕೂ ಅವ್ರಿಗೂ ತೊಂದರೆ ಆಗ್ತದೆ ಇದರಿಂದ. ಸರ್, ಸರ್ಕಾರದ ತಪ್ಪು ಇಲ್ಲೊಂದು ಕಡೆ ಇಲ್ವಾ? ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಕೂಡ ಆನ್ಲೈನ್ ಕ್ಲಾಸ್ ಮಾಡಿರೋದೇ ಇದೇ ಸರ್ಕಾರ. ಸೊ ಎಲ್ಲೊಂದು ಕಡೆ ಮಕ್ಕಳು ಈಗ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಸೊ ಈಗ ಬೇಡ ಅಂದಾಗ ಮಕ್ಕಳ ಮನಸ್ಥಿತಿ ಹೇಗಿರ್ಬೋದು? ಇವಾಗ ಕೊರೋನಾ ಅನ್ನೋದು ತುರ್ತು ಪರಿಸ್ಥಿತಿ. ನೀವೇ ನೋಡಿರ, ಕೊರೋನಾ ಅಂದರೆ ಒಂದು ತುರ್ತು ಪರಿಸ್ಥಿತಿ. ಅಂಥ ತುರ್ತು ಪರಿಸ್ಥಿತಿನಲ್ಲಿ ಅವಕಾಶ ಮಾಡ್ಕೊಳೋದು ತಪ್ಪೇನಿಲ್ಲ. ಯಾಕಂದರೆ ತುರ್ತು ಪರಿಸ್ಥಿತಿಗಳು ಬಂದಾಗ, ಎಮರ್ಜೆನ್ಸಿ ಅಂತ ಬಂದಾಗ ಏನೋ ಒಂದು ಆಲ್ಟರ್ನೇಟಿವ್ ನೋಡಿ ಆಗುವಾಗ ಆ ಟೈಮ್ಗೆ ಆ ಔಷಧಿ ತೊಗೊತೀವಲ್ಲ, ಕೊರೋನಾ ಔಷಧಿ ಡೈಲಿ ತೊಗೊತೀವ ಇಲ್ವಲ್ಲ, ಅದೇ ಥರ ಇದು ಆ ಟೈಮ್ಗೆ ಔಷಧಿ ತೊಗೊಂಡು ಬಿಟ್ಬಿಡ್ಬೇಕು ಅಲ್ಲಿಗೆ. ಅದನ್ನೇ ಕಂಟಿನ್ಯೂ ಮಾಡ್ತಾರಲ್ಲ, ಕೊರೋನಾ ಔಷಧಿ ನಾವು ಡೈಲಿ ತೊಗೊತಾ ಇಲ್ವಲ್ಲ, ಆ ಥರ ಇದು ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ಇದು ಯಾಕಂದರೆ ಇದು ಒಳ್ಳೆಯ ತೀರ್ಮಾನ ತೊಗೊಂಡಿದ್ದಾರೆ. ಇದು ತುಂಬ ಒಳ್ಳೆ ಉತ್ತಮವಾದ ತೀರ್ಮಾನ ಸರ್ಕಾರ. ಈಗ ನಿಮ್ಮ ಬಾಲ್ಯ ದಿನಗಳಲ್ಲಿ ಮೊಬೈಲ್ ಇಲ್ಲದೆ ಓದಿರೋದು ಇದೆಯಲ್ವಾ? ಈಗಿನ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂದರೆ ಓದು ಇಲ್ಲ ಅಂತಾರೆ. ಯಾಕಂದರೆ ಎಲ್ಲ ಮೊಬೈಲಲ್ಲೇ ಇರೋದು ಹೇಳ್ತಾರೆ. ಏನು ಹೇಳ್ತೀರಾ? ಇವಾಗ ನೋಡಮ್ಮ, ಏನಂದರೆ ನಾವು ವಿದ್ಯಾಭ್ಯಾಸ ಕಲಿಯೋವಾಗ ನಾವು ಗುಣಕಾರ ಮಾಡೋವಾಗ ಬರೀತಾ ಇದ್ವಿ. ಕ್ಯಾಲ್ಕುಲೇಟರ್ ಬಂದ್ಬಿಟ್ಟೈತೆ, ಕಂಪ್ಯೂಟರ್ ಬಂದ್ಬಿಟ್ಟೈತೆ, ಮೊಬೈಲ್ ಬಂದ್ಬಿಟ್ಟೈತೆ ಲೆಕ್ಕ ಮಾಡೋದಕ್ಕೆ. ಆವಾಗ ಬುದ್ಧಿಶಕ್ತಿ ಚೆನ್ನಾಗಿ
ತುಂಬ ಡೆವಲಪ್ ಆಗ್ತಾಯಿತ್ತು. ಲೆಕ್ಕ ಮಾಡೋದ್ರಿಂದ ಮಗ್ಗಿಗಳು ಓದ್ತಾ ಇದ್ದೀವಿ. ಇವಾಗ ಯಾರು ಓದ್ತಾರೆ? ಯಾರು ಲೆಕ್ಕ ಮಾಡ್ತಾರೆ? ಪೆನ್ನು ಪೇಪರ್ ತೊಗೊಂಡು, ಪೆನ್ಸಿಲ್ ತೊಗೊಂಡು. ಈ ಥರ ವಿಷಯಗಳು ನಾವು ಗಮನಿಸ್ಬೇಕಾಗೈತೆ. ಯಾಕಂದರೆ ಕ್ಯಾಲ್ಕುಲೇಟರ್ ಬಂದೈತೆ, ಮೊಬೈಲಲ್ಲಿ ಲೆಕ್ಕ ಮಾಡಬೋದು. ಯಾರು ಪೆನ್ಸಿಲು ಪೇಪರ್ ತೊಗೊಂಡು ಲೆಕ್ಕ ಮಾಡ್ತಾ ಇಲ್ಲ ಇವಾಗ. ಅದರಿಂದ ಬುದ್ಧಿಶಕ್ತಿ ಆದಷ್ಟು ಕಮ್ಮಿ ಆಗ್ತದೆ. ಅವ್ರಿಗೆ ಬಂದ್ಬಿಟ್ಟು ಓದಿನ ಮೇಲೆ ಕಡಿಮೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ಒಂದು ವಿಧದಲ್ಲಿ ಸರಿ, ಇನ್ನೊಂದು ವಿಧದಲ್ಲಿ ಎಜುಕೇಷನ್ ಆಗಬೇಕು. ಅಂದರೆ ಕೆಲವು ಟೈಮ್ನಲ್ಲಿ 12 ವರ್ಷ 15 ವರ್ಷ ಹುಡುಗರಿಗೂ ಹುಡುಗಿಗೂ ಮೊಬೈಲ್ ಬೇಕಾಗ್ತದೆ, ಬಟ್ ಲಿಮಿಟೆಡ್ ಯೂಸ್. ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ಎಜುಕೇಷನ್ ತರಬೇಕು. ಆಮೇಲೆ ನ್ಯೂಸ್ ಪೇಪರ್ ರೀಡಿಂಗ್ ಬುಕ್ಸ್, ಆ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಮಕ್ಕಳ ಮೊಬೈಲ್ ಬಳಕೆಗೆ ಪೇರೆಂಟ್ಸೇ ಕಾರಣನ, ಅಥವಾ ಶಿಕ್ಷಣದಲ್ಲಿ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣ ಸಿಗದೆ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ? ಕೆಲವು ಟೈಮ್ನಲ್ಲಿ ಮಕ್ಕಳ ಕೈನಲ್ಲಿ ಮೊಬೈಲ್ ಕೊಡ್ತಾರೆ, ಅದು ಹಂಗೇ ಪ್ರಾಕ್ಟೀಸ್ ಆಗಿಬಿಡ್ತದೆ. ಇವರೆಲ್ಲ ಹೋದರೆ ಮನೇಲಿ ಮೊಬೈಲ್ ಕೊಟ್ಬಿಟ್ಟು ಇಲ್ಲ ಟಿ ವಿ ಆನ್ ಮಾಡಿಬಿಟ್ಟು ಹೋಗ್ತಾರೆ. ಈ ಪ್ರಾಕ್ಟೀಸು ಭಾಳ ನೆಗೆಟಿವ್ ಆಗಿ ಥಿಂಕಿಂಗ್ ಬಂದೈತೆ ಮಕ್ಕಳಿಗೆ. ಆಮೇಲೆ ಅಡಿಕ್ಷನ್ ಆಗಿದ್ಮೇಲೆ ಅವ್ರನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗಿದೆ. ಈ ಅಡಿಕ್ಷನ್ನ ಥ್ರೂ ಎಜುಕೇಷನ್ ಟು ಸಿ ದಟ್ ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡ್, ಮಕ್ಕಳು ಅರ್ಥ ಮಾಡ್ಕೊತಾರೆ. ಅದನ್ನು ಆದಷ್ಟು ದೂರ ಇಟ್ಟು ಈ ಕೆಲವು ಟೈಮ್ನಲ್ಲಿ ಯೂಸ್ ಮಾಡ್ಕೊಬೇಕು. ಆಮೇಲೆ ನ್ಯೂಸ್ ಪೇಪರು, ಪಿರಾಡಿಕಲ್ಸು, ಮ್ಯಾಗ್ಝಿನ್ಸ್ ಇವೆಲ್ಲ ಓದಬೇಕು. ಇದರಿಂದ ಮನೆಯಲ್ಲಿ 5 ಪೇಪರ್ ತಂದ್ರೂ ಯಾರು ಓದೋಕ್ಕಿಲ್ಲ ಅಂತಾರೆ, ನಮಗೆಲ್ಲ ಮೊಬೈಲ್ನಲ್ಲಿ ಬರ್ತದೆ ಅಂತಾರೆ. ಇದು ಹೋಗ್ಬೇಕು. ಈಗ CM ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. CM ಈ ಹಿಂದೆನೇ ತೆಗೆದುಕೊಳ್ಬೋದಿತ್ತಲ್ಲ, ಯಾಕೆ ಈಗ ತೆಗೆದುಕೊಂಡಿದ್ದಾರೆ? ಅದಕ್ಕೆ ಅವರೇ ಕೊಡಬೇಕು ಆನ್ಸರ್, ಯಾಕೆ ಇಷ್ಟು ಲೇಟ್ ಆಗಿದೆ ಅಂದು. ಇದು ಮೊದಲೇ ಅದು ಮಾಡಿದರೆ ಚೆನ್ನಾಗಿತ್ತು, ಒಳ್ಳೆ ಅಪ್ರೋಚ್ ಇದು. ಇದನ್ನು ಭಾಳ ಎಜುಕೇಟೆಡ್ ವೇನಲ್ಲಿ ಮಾಡಬೇಕು. ಬಟ್ ಈಗಿನ ನೀವು ನೋಡ್ತಾ ಇರ್ಬೋದು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬೇಕಾದ ಅಸೈನ್ಮೆಂಟ್ಗಳು ಮೊಬೈಲಲ್ಲಿ, ಎಷ್ಟೋ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನಮ್ಮ ಮಕ್ಕಳು ಮೊಬೈಲ್ನ ಝೂಮ್ ಮಾಡಿ ನೋಡಬೇಕು ಅಸೈನ್ಮೆಂಟ್ನ. ಯಾಕಂದರೆ ಟೀಚರ್ಸ್ಗಳು ಕಳಿಸೋದು ಅಸೈನ್ಮೆಂಟ್ನ ಗ್ರೂಪಲ್ಲಿ. ಸೊ ನಿಮ್ಮ ಬಾಲ್ಯಕ್ಕೂ ಈಗಿರುವಂತಹ ಮಕ್ಕಳ ಬಾಲ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಭಾಳ ವ್ಯತ್ಯಾಸ ಇದೆ. ನಾವು ಓದೋ ಟೈಮ್ನಲ್ಲಿ ಇವೆಲ್ಲ ಇರಲಿಲ್ಲ. ನಾವು ಬುಕ್ಕಿನಲ್ಲಿ ಹೋಗಿ ನೋಡ್ತಾಯಿದ್ರಿ. ಆಮೇಲೆ ಟೀಚರ್ಗಳೆಲ್ಲ ಪಾಠ ಹೇಳ್ಕೊಡ್ತಾಯಿದ್ರು. ಈ ಥರ ಎಲ್ಲ ಇತ್ತು. ಬಟ್ ಮೊಬೈಲ್ ಬಂದಿದ ಮೇಲೆ ಭಾಳ ಅಬ್ಯೂಸ್ ಆಗಿಬಿಟ್ಟೈತೆ. ಭಾಳ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟೈತೆ. ಮಕ್ಕಳನ್ನ ಹೊಡಿತಾರೆ. ಐ ನೋ ಆಫ್ ಒನ್ ಎಕ್ಸಾಂಪಲ್. ಒಬ್ಬ ತಾಯಿ ಬಂದುಬಿಟ್ಟು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಮಗನು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು, ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟು, ತಾಯಿ ಬ್ಯಾಂಕ್ ಕೆಲಸನೇ ಬಿಟ್ಬಿಟ್ಟ ಮೇಲೆ ಆ ಮಗುನ ಟ್ರೈನಪ್ ಮಾಡಿ 2 ವರ್ಷ ತಗೊಂಡು ಇವಾಗ ಹುಡುಗ ಬೆಟರ್ ಆಗಿದ್ದಾನೆ. ಇದಕ್ಕೆ ಕುಲಪತಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ವಿವಿಯ ದೊಡ್ಡ ದೊಡ್ಡ ಕುಲಪತಿಗಳು. ಸೊ ಇದು ಎಲ್ಲರೂ ಕೂಡ ಈಗ ವೆಲ್ಕಮ್ ಮಾಡಬೇಕಾ? ಪೇರೆಂಟ್ಸ್ ಕೂಡ ಇದನ್ನು ವೆಲ್ಕಮ್ ಮಾಡಬೇಕಾ? ಹೇಗೆ ಸರ್? ಪೇರೆಂಟ್ಸು, ಎಜುಕೇಟರ್ಸು ಎಲ್ಲರೂ ವೆಲ್ಕಮ್ ಮಾಡಬೇಕು. ಮತ್ತು ಇದನ್ನು ಸೈಂಟಿಫಿಕ್ಕಾಗಿ ಅಪ್ರೋಚ್ ಮಾಡಬೇಕು. ಮಕ್ಳಿಗೆ ಯಾವ ತೊಂದರೆ ಆಗಬಾರ್ದು. ಇವರು ಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಅವರು ಯಾವುದು ಸೂಸೈಡಲ್ ಟೆಂಡೆನ್ಸಿಗೆ ಹೋಗಬಾರ್ದು. ದೇ ಶುಡ್ ನಾಟ್ ಬಿ ಪೊಟೆನ್ಷಿಯಲ್ ಸೂಸೈಡ್ಸ್. ಆ ಥರ ಎಜುಕೇಟ್ ಮಾಡಿ ಅವ್ರನ್ನ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋಂಗೆ ಮಾಡಬೇಕು ಅಷ್ಟೇ. ಮಕ್ಕಳಿಗೆ ಫೋನ್ ಕೊಟ್ಟರೆ ಅನುಕೂಲಗಳಿಂದ ಅನಾನುಕೂಲನೇ ಜಾಸ್ತಿ ಆಗ್ತಿದೆ. ಅನಾನುಕೂಲ ಏನು ಅಂತ ಅಂದರೆ ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗ್ತಿವೆ ಮಕ್ಕಳು. ವಿದ್ಯಾಭ್ಯಾಸಕ್ಕಿಂತ ತುಂಬ ಫೋನ್ಗೆ ಅಡಿಕ್ಟ್ ಆಗ್ತಿವೆ. ವಿದ್ಯಾಭ್ಯಾಸ ಪರ್ಪೋಸ್ಗೆ ಮೊಬೈಲ್ ಕೊಟ್ಟರೆ ಅವರು ವಿದ್ಯಾಭ್ಯಾಸದ ಪರ್ಪೋಸಲ್ಲಿ ಅವ್ರು ಎಕ್ಸೆಪ್ಟ್ ಮಾಡ್ತಿಲ್ಲ. ಅದನ್ನು ಅನಾನುಕೂಲ ರೀತಿಲೇ ತಗೋತವ್ರೆ. ಎಕ್ಸಾಂಪಲ್ಗೆ ವಿಡಿಯೋ ಗೇಮ್ಸು ಮತ್ತು ಇತ್ಯಾದಿ ಗೇಮ್ಸ್ಗಳಿಗೆ ಅಡಿಕ್ಟ್ ಆಗಿ ಸರ್ ಅವ್ರ ಜೀವನನೇ ಸ್ಪಾಯ್ಲ್ ಮಾಡ್ಕೊತಾ ಇದ್ದಾರೆ. ಮತ್ತು ಏನಂದರೆ ಮೊಬೈಲ್ನ ತುಂಬ ನಾವು ಯೂಸ್ ಮಾಡಬೇಕಾದಂಥದ್ದು ಏನಕ್ಕೆ ಅಂತ ಅಂದರೆ ತುಂಬ ಉಪಯುಕ್ತ. ಈಗ ನಾವು PDF ಅದನ್ನು ನೋಟ್ಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಪೇರೆಂಟ್ಸ್ಗಳು ಕೊಟ್ಟರೆ, ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವರು ಪೇರೆಂಟ್ಸ್ಗಳು ನೋಡ್ತಿಲ್ಲ ಸರ್. ಏನಕ್ಕೆ ಅಂದರೆ ನಾವು ಮಕ್ಕಳು ಕೊಡಿಸಿದ್ದೀವಿ ಬಿಟ್ಟರೆ ಅಷ್ಟೇ ಅವ್ರು ನೋಡ್ತಾ ಇರೋದು. ನಮ್ಮ ಮಕ್ಕಳು ಏನು ಪರ್ಪೋಸ್ಗೆ ಯೂಸ್ ಮಾಡ್ತಾವ್ರೆ ಫೋನ್ನ ಅಂತ ಅವರು ಪೇರೆಂಟ್ಸ್ಗಳು ತಲೆ ಕೆಡ್ಸ್ಕೊತಿಲ್ಲ. ಅವರು ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಮಕ್ಕಳುಗಳ ಬಗ್ಗೆ ಅವರು ತಲೆ ಕೆಡ್ಸ್ಕೊತಿಲ್ಲ. 16 ವರ್ಷದ ಮಕ್ಳ ಕೈಗೆ ಫೋನ್ ಕೊಟ್ರೆ ಸರ್ ತುಂಬಾ ಅಪಾಯಕಾರಿನೇ. ಕರ್ನಾಟಕ ಸರ್ಕಾರ ಹೊಸದೊಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಒಂದು ಚಿಂತನೆಯನ್ನು ಮಾಡಿದೆ. ಅದು ಏನು ಅಂತಂತೇಳಿ ಹೇಳಿದರೆ 16 ವರ್ಷದ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೊಬೈಲನ್ನು ಅವರು ಬಳಸದೆ ಅವರಿಗೆ ಮೊಬೈಲ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ಕಾನೂನನ್ನು ರೂಪಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ
ಆ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು ಖಂಡಿತ ಅದು ಸ್ವಾಗತಾರ್ಹ. ಕಾರಣ ಏನು ಅಂತಂತೇಳಿದರೆ ಇವತ್ತು ನಮ್ಮ ಮಕ್ಕಳು ಚಿಕ್ಕ ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ 16 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳವರೆಗೂ ಅವರು ಒಂದು ರೀತಿಯಲ್ಲಿ ಮೊಬೈಲ್ಗೆ ಸಂಪೂರ್ಣವಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಬೇರೆ ಅವರ ಚಟುವಟಿಕೆ ಮೇಲೆ ಖಂಡಿತ ಅದು ಪ್ರಭಾವ ಬೀರ್ತಾ ಇದೆ. ಅದು ಅವರ ಶೈಕ್ಷಣಿಕ ಚಟುವಟಿಕೆಗಳಿರಲಿ, ಆಟ ಪಾಠಗಳಿರಲಿ, ಅಥವಾ ಊಟೋಪಚಾರಗಳಿರಲಿ, ಇವುಗಳ ಮೇಲೆ ಆಸಕ್ತಿಯನ್ನು ಅವರು ಕಳ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಅವರ ಒಂದು ಮೆಂಟಲ್ ಹೆಲ್ತ್ ಏನಿದೆ ಅದ್ರ ಮೇಲೆ ನೇರ ಅದರ ಪರಿಣಾಮ ಉಂಟಾಗ್ತಾ ಇದೆ. ಇವತ್ತು ಎಷ್ಟೋ ಮಕ್ಕಳು ಆನ್ಲೈನ್ ಗೇಮ್ನಲ್ಲಿ ಅಡಿಕ್ಟ್ ಆಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಎಷ್ಟೋ ಮಂದಿ ಮೊಬೈಲ್ ಬಳಕೆಯಿಂದಾಗಿ ಅವರ ಒಂದು ದೇಹದ ಕೆಲವೊಂದು ಭಾಗಗಳು ಊನಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಪ್ರಯತ್ನ ಚೆನ್ನಾಗಿದೆ. ಇದನ್ನು ಆಲ್ರೆಡಿ ನಮ್ಮ ಪ್ರಪಂಚದಲ್ಲಿ ಕೆಲವೊಂದು ರಾಷ್ಟ್ರಗಳು ಜಾರಿಗೆ ತಂದಿದ್ದಾವೆ. ಉದಾಹರಣೆಗೆ ಆಸ್ಟ್ರೇಲಿಯಾ, ಹಾಗೆ ಇನ್ನೂ ಒಂದಷ್ಟು ರಾಷ್ಟ್ರಗಳು ಇದನ್ನು ಮೊಬೈಲನ್ನು ಮಕ್ಕಳಿಗೆ ನಿಷೇಧ ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಪ್ರಪಂಚದಲ್ಲಿ ನೋಡ್ಬೋದು. ಖಂಡಿತ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಇದನ್ನು ನಮ್ಮ ಸರ್ಕಾರ ಈಗಲಾದರೂ ಎಚ್ಚೆತ್ತು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು. ಖಂಡಿತ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡೋಣ. ಯಾಕೆಂತೇಳಿದರೆ ನಮ್ಮ ಮಕ್ಕಳು ನಮ್ಮ ರಾಷ್ಟ್ರದ ಮುಂದಿನ ಭವಿಷ್ಯ ಪ್ರಜೆಗಳು. ಈಗಲೇ ಅವರು ಮೊಬೈಲ್ಗೆ ಅಡಿಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಏನೇನೋ ಕಾರ್ಯಕ್ರಮಗಳನ್ನು ನೋಡಿ ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಅವರು ತಮ್ಮ ಬೇರೆ ಚಟುವಟಿಕೆಗಳ ಮೇಲೆ ಅವರ ಒಂದು ಆಸಕ್ತಿನ ಬೆಳೆಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈಗೇನೋ ರಾಜ್ಯದಲ್ಲಿ ಒಂದು ಹೊಸ ವಿಚಾರ, ಮಾನ್ಯ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ವಿಶೇಷವಾದ ವಿಚಾರವನ್ನು ಚರ್ಚೆ ಮಾಡಿದ್ರು. ನಾವೆಲ್ಲರೂ ಕೂಡ ಅದನ್ನು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಗಮನಿಸ್ತೋ. ಇದು ಉತ್ತಮವಾದಂಥ ಒಂದು ಚಿಂತನೆ ಅಂತೇಳಿ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇವತ್ತು 16 ವರ್ಷ ಒಳಪಟ್ಟಂಥ ಮಕ್ಕಳಿಗೆ ಮೊಬೈಲನ್ನು ಕೊಡುವುದನ್ನು ನಿಷೇಧ ಮಾಡಬೇಕು ಅಂತೇಳಿ ಈಗಾಗಲೇ ಹಲವಾರು ಹೊರ ದೇಶಗಳಲ್ಲಿ ಇದನ್ನು, ಆಸ್ಟ್ರೇಲಿಯಾ ಆಗ್ಬೋದು ಹಾಗೂ ಮುಂತಾದ ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಆ ವಿಚಾರವಾಗಿ ಇವತ್ತು ನಮ್ಮ ರಾಜ್ಯದ ಸಿದ್ದರಾಮಯ್ಯನವರು ಕೂಡ ಈ 16 ವರ್ಷದ ಮಕ್ಕಳಿಗೆ ಮೊಬೈಲನ್ನು ಕೊಡುವುದನ್ನು ನಿಷೇಧ ಮಾಡಬೇಕು, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಇದನ್ನು ನಿಷೇಧ ಮಾಡಬೇಕು ಅಂತೇಳಿ ಒಂದು ಗಂಭೀರ ವಿಚಾರವನ್ನು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಇದು ಉತ್ತಮವಾದಂಥ ಅಭಿಪ್ರಾಯ. ಏಕೆ ಅಂತ ನೀವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ಓದುವಂಥ ಮಕ್ಕಳು ಈ ಮೊಬೈಲ್ ಗೀಳಿಗೆ ಬಿದ್ದು ಹಲವಾರು ಅಹಿತಕರ ಘಟನೆಗಳಾಗ್ಬೋದು, ಒಂದು ಕಳ್ಳತನ ಆಗ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಈ ಸಾಮಾಜಿಕ ಜಾಲತಾಣಗಳನ್ನು ನೋಡಿ ಅದನ್ನು ರೂಢಿಸಿಕೊಂಡು ತಮ್ಮ ಓದುವತ್ತ ಗಮನವನ್ನು ಕೊಡದೆ ಬೇರೆ ಬೇರೆ ಅಡ್ಡದಾರಿಗಳಲ್ಲಿ ಹಿಡಿತಾ ಇರೋಂಥ ಪರಿಸ್ಥಿತಿಗಳನ್ನು ನಾವು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ. ಇದೆಲ್ಲ ತಪ್ಪಬೇಕು ಅಂತಂದರೆ ಈ 16 ವರ್ಷದ ಮಕ್ಕಳಿಗೆ ಕಾಲೇಜುಗಳಲ್ಲಿ ಮೊಬೈಲ್ಗಳನ್ನು ನಿಷೇಧ ಮಾಡಬೇಕು ಅಂತೇಳಿ ನಾನು ಈ ಬಗ್ಗೆ ಗಂಭೀರವಾಗಿ ನಾವು ಕೂಡ ಇದನ್ನು ಸ್ವಾಗತವನ್ನು ಮಾಡ್ತೇವೆ. ಹಾಗಾಗಿ ಇದೊಂದು ಒಳ್ಳೆಯ ಅಭಿಪ್ರಾಯ. ಇದು ನಮ್ಮ ರಾಜ್ಯದಲ್ಲಿ ಶೀಘ್ರವಾಗಿ ಆಗಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮಾನ್ಯ ವಿಶ್ವವಿದ್ಯಾಲಯದ ಸಭೆಗಳಲ್ಲಿ ಒಂದು ಒಳ್ಳೆ ಪ್ರಸ್ತಾವನೆಯನ್ನು ಕಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮೊಬೈಲನ್ನು ಬ್ಯಾನ್ ಮಾಡ್ಬೇಕಂತಕ್ಕಂಥ ವಿಚಾರ ವ್ಯಕ್ತಪಡಿಸಿದಾಗ ಎಲ್ಲ ಅಧಿಕಾರಿಗಳ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಸಹಮತ ಕೋರಿದ್ದು ಒಂದ್ ಕಡೆಗೆ. ಇನ್ನೊಂದು ಏನಪ್ಪ ಅಂದ್ರೆ ಕೇವಲ 16 ವರ್ಷ ಮಕ್ಕಳು ಅಷ್ಟ ಅಂತಲ್ಲ, ಯಾವುದೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅವ್ರ ಪೀರಿಯಡ್ ಇದ್ದಾಗ ಮಾತ್ರ ಮೊಬೈಲ್ದಿಂದ ದೂರ ಇರ್ತಾರೆ. ಮೊಬೈಲ್ ಪೀರಿಯಡ್ ಮುಗಿತು ಅಂತಂದ್ರೆ 24 ಅವರ್ಸ್ ಮೊಬೈಲ್ದಾಗ ಬೀರೋದ್ರಿಂದ ಅವರು ತಮ್ಮ ವ್ಯಕ್ತಿಗತ ಕಾಳಜಿ ಮತ್ತು ಕುಟುಂಬದ ಬಗ್ಗೆ ಅಥವಾ ತಮ್ಮ ಅಧ್ಯಯನದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ನಿರಂತರವಾಗಿ ಮೊಬೈಲ್ದಲ್ಲಿ ಬಿಜಿ ಆಗೋದ್ರಿಂದ ಅದು ಅವ್ರ ಮನಸ್ಸಿನ ಮೇಲೆ ಅತ್ಯಂತ ತೀವ್ರ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಅವರು ಮಾನಸಿಕವಾಗಿ, ದೈಹಿಕವಾಗಿ ಹಾಳಾಗೋದಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೂ ಕೂಡ ಒಂದು ತುಂಬಾ ನಷ್ಟ ಉಂಟಾಗತಕ್ಕಂಥದ್ದು ಒಂದಾಗಿದೆ. ಇತ್ತೀಚೆಗೆ ಕೇಳಬಹುದು, 3-4 ವರ್ಷ ಮಕ್ಕಳು ಉತ್ತರ ಕೊರಿಯಾದ ಗೇಮ್ ಆಡ್ಲಿಕ್ಕೆ ಹೋಗಿ 3 ಮಕ್ಕಳು ಸತ್ತು ಅಂತಂದ್ರೆ ಇದರ ಅರ್ಥ ಏನು? ಅಫ್ಕೋರ್ಸ್ ಮೊಬೈಲ್ ಅತ್ಯಂತ ಒಳ್ಳೆ ಉಪಯುಕ್ತವಾದ ಸಲಹೆ, ಅದ್ರಾಗೇನು 2 ಮಾತೇ ಇಲ್ಲ. ಆದ್ರೆ ಜವಾಬ್ದಾರಿ ವ್ಯಕ್ತಿಗಳು ಎಚ್ಚರಿಕೆಯಿಂದ ಅಗತ್ಯವಾದ ಮಾಹಿತಿಗಳನ್ನ ಪೂರೈಸಿಕೊಂಡ್ರೆ ಬಹಳ ಒಳ್ಳೆಯದು. ಬಟ್ ಅದು ದುರುಪಯೋಗ ಆಗ್ತಾ ಇದೆ. ಸೊ ಆ ಕಾರಣಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸತಕ್ಕಂಥ ವಿಚಾರ ಮತ್ತು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅತ್ಯಂತ ಪ್ರಸ್ತುತ ಮತ್ತು ಅಗತ್ಯವಾದ ಕಾರ್ಯ ಇದೆ. ದಯವಿಟ್ಟು ಅದನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಬಡವರ ಹಿತಾಸಕ್ತಿ ಮತ್ತು ಒಟ್ಟು ಸಾಮಾಜಿಕ ಶಕ್ತಿಯನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೊಂದು ಕಾನೂನು ಮಾಡಿ 100% ಅಟ್ಲೀಸ್ಟ್ ಶಾಲಾ ಅವಧಿ ಒಳಗೆ ಆ ಮೊಬೈಲ್ ಬ್ಯಾನ್ ಮಾಡೋದು ಅತ್ಯಂತ ಸೂಕ್ತ ಕ್ರಮ ಅನ್ನೋದೇ ನನ್ನ ಅಭಿಪ್ರಾಯ. ದಯವಿಟ್ಟು ಆದಷ್ಟು ಮಾಡಬೇಕು ಅನ್ನೋದೇ ನನ್ನ ಆಗ್ರಹ ಮತ್ತು ವಿನಂತಿ.
16 ವರ್ಷದ ಒಳಗಿನ ಬಳಕೆ ನಿಷೇಧ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಇರುವಂಥದ್ದು, ಏನು ಹೇಳ್ತೀರಾ? ಮೇಡಮ್, ಆಲ್ರೆಡಿ ಇದ್ರ ಬಗ್ಗೆ ಬೇರೆ ಬೇರೆ ಕಂಟ್ರಿಯಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡಿದ್ದಾರೆ. ಲೈಕ್ ಜರ್ಮನಿ, ಫ್ರಾನ್ಸು ಮತ್ತು ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕಡೆನೂ ಇದ್ರ ಬಗ್ಗೆ ಆಲ್ಮೋಸ್ಟ್ ಡಿಸ್ಕಷನ್ಸ್ ನಡೆದು ಆಲ್ರೆಡಿ ಇವಾಗ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಬಂದುಬಿಟ್ಟಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಇದೊಂದು ಒಳ್ಳೆ ಇದು ಒಂದು ಸ್ಟಾರ್ಟ್ ಮಾಡ್ತಾರೋ ಒಳ್ಳೆ ಅಭಿಪ್ರಾಯ ಇದು. ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ಇದು ಒಂದು ಒಳ್ಳೆ ಇಂಪಾರ್ಟೆಂಟ್ ಡಿಸಿಷನ್ ತೊಗೊತಾ ಇದ್ದಾರೆ. ಯಾಕೆಂದರೆ 16 ಇಯರ್ಸ್ ಒಳಗಡೆ ದೇ ವಿಲ್ ರೀಚ್ ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ವರೆಗೂ ಇರ್ತಾರೆ. 10th ಸ್ಟ್ಯಾಂಡರ್ಡ್ಗೆ ಬರ್ತಾರೆ ಅಪ್ರಾಕ್ಸಿಮೇಟ್ಲಿ. 15 ಅಂದರೆ 10th ಸ್ಟ್ಯಾಂಡರ್ಡ್ಗೆ ಬರ್ತಾರೆ. ಸೊ ಈ 15 ವರ್ಷ SSLC ಅವ್ರಿಗೆ ಇರೋರ್ಗೆ ನಾವೆಲ್ಲ ಓದಬೇಕಂದಾಗ ಇವೆಲ್ಲ ಏನು ಮೊಬೈಲು, ಪೇಜರು ಇವೆಲ್ಲ ಏನು ಇರಲಿಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಆ ಒಂದು ಮೊಬೈಲಿಂದ ಇನ್ಫಾರ್ಮೇಷನ್ ಬೇಕಾಗಿಲ್ಲದೆ ಇರೋದೇ ಜಾಸ್ತಿ ತುಂಬ್ಕೊತಾ ಇದ್ದಾರೆ ಮಕ್ಕಳ ತಲೆ ಒಳಗಡೆ. ಸೊ ಇದು ತುಂಬ ಡೇಂಜರಸ್ ಇಶ್ಯೂ ಇವತ್ತಿನ ಮ್ಯಾಟ್ರಿಗೆ. ಯಾಕೆಂದರೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದಟ್ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಇನ್ಫಾರ್ಮೇಷನ್ ಗ್ಯಾದರಿಂಗ್. ಅದು ಅನ್ನೆಸೆಸರಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ಕೊತಾ ಇದ್ದಾರೆ. ಅದರಿಂದ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಾಟ್ ಮೋರ್ ದೆನ್ 10 minutes. ಯಾಕೆ ಅಂದರೆ ಅದನ್ನಲ್ಲೂ ಎಜುಕೇಷನಲ್ಸ್ ಇವತ್ತು ಸ್ಕೂಲಲ್ಲೇ ಕೊಡ್ತಾ ಇದ್ದಾರೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಏನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತಾ ಇಲ್ಲ, ಬಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ನೀವು ಇದನ್ನು ಲ್ಯಾಪ್ಟಾಪಲ್ಲಿ ಮಾಡಿ ಅಂತ ಇದ್ದಾರೆ. ಮೊಬೈಲ್ ಕೊಡಬೇಡಿ, ಲ್ಯಾಪ್ಟಾಪಲ್ಲಿ ಒಂದು 10 minutes ಅಂಡರ್ ಪೇರೆಂಟಲ್ ಗೈಡೆನ್ಸ್ ಇದನ್ನು ಅವರು ಇದು ಮಾಡಿಕೊಂಡ್ರೆ ಎಲ್ಲ ಮಕ್ಕಳಿಗೂ ಇದು ಉಪಯೋಗ ಆಗುತ್ತೆ. ಆಮೇಲೆ ಕರ್ನಾಟಕ ಗೌರ್ಮೆಂಟ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ದಟ್ ದೇ ಆರ್ ಕಮಿಂಗ್ ಔಟ್ ವಿತ್ ದಿಸ್ ಅಮೆಂಡ್ಮೆಂಟ್. ಬಟ್ ಲೇಟಾಗಿ ಮಾಡಿದ್ರಂತ ಅನ್ಸಲ್ವಾ ಸರ್? ಯಾಕಂದರೆ ಕೊರೋನಾ ಟೈಮಲ್ಲಿ ನಿಮಗೆ ಗೊತ್ತು, ಎಲ್ಲ ಕ್ಲಾಸ್ಗಳು ಕೂಡ ಈ ಮಕ್ಕಳಿಗೆ ಮೊಬೈಲಲ್ಲೇ. ಈಗಲೂ ಕೂಡ ನಾವು ನೋಡ್ಬೋದು, ಮೊಬೈಲಲ್ಲಿ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಅಸೈನ್ಮೆಂಟನ್ನು ಗ್ರೂಪ್ಗೆ ಹಾಕ್ತಾರೆ. ಮಕ್ಕಳು ಝೂಮ್ ಮಾಡಿ ನೋಡುವಾಗ ನಿಮಗೆ ಆ ಝೂಮ್ ಮಾಡುವಾಗ ಬೇರೆ ಬೇರೆ ವಿಚಾರಗಳನ್ನು ನೋಡೋದಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಹಾಗೆಯೇ ಮಕ್ಕಳಿಗೆ ಒಂದು ಅಸೈನ್ಮೆಂಟ್ ಕೊಟ್ಟಾಗ ಅದನ್ನು ಮೊಬೈಲಲ್ಲಿ ಹುಡುಕಿ ಬರೆಯುವಂತಹ ಸಿಚುವೇಶನ್ ಕೂಡ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಲೇಟಾಗಿ ಹೆಜ್ಜೆ ಇಡ್ತಾ ಇದೆ ಅಂತ ಅನಿಸ್ತಿದೆಯಾ? ಅದಂತೂ ನಿಜ, ಲೇಟಾಗಿ ಇಡ್ತಾ ಇರೋದು ನಿಜ. ಬಟ್ ನೆವರ್ ಲೇಟ್ದಲ್ಲೇ ಇದಲ್ವಾ. ಯಾವುದೇ ಒಂದು ರೂಲ್ಸ್ ಬರಬೇಕಂದ್ರೂ ಪರ ವಿರೋಧ ಇದ್ದೇ ಇರ್ತದೆ. ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಕ್ಕಳು ನಾನು ವೀಡಿಯೋ ಕಾಲ್ ಮಾಡ್ತೀನಿ, ನಾನು ಬೇರೆ ಕಡೆಯಲ್ಲಿ ಇದ್ದೀನಿ, ಅವ್ರು ವೀಡಿಯೋ ಕಾಲ್ ಮಾಡ್ತೀವಿ ಅಂತೇಳಿ ಮೊಬೈಲ್ ಕೊಡ್ತಾರೆ, ಏನೋ ಒಂದು ರೀಸನ್ ಕೊಡ್ತಾರೆ. ಕೆಲವ್ರು ಮನೆಯಿಂದ ಊರಲ್ಲಿ ಇದ್ದೀನಿ, ನನ್ನ ಮಗಳಿಗೆ ಮಗಳಿಗೋ ಮಗನಿಗೋ ಮೊಬೈಲ್ ಕೊಟ್ಟಿದ್ದರೆ ನಾನು ಕಮ್ಯುನಿಕೇಟ್ ಮಾಡ್ಬೋದು. ಈ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಇದ್ದಾವೆ. ಬಟ್ ನಾನು ಆನ್ ಎ ಹೋಲ್ ನೋಡೋಕೆ ಹೋದಾಗ 100% ಅವ್ರಿಗೆ ಮೊಬೈಲ್ ಕೊಡದೇ ಇರೋದು ಒಳ್ಳೆಯದು ಅಂಟಿಲ್ 16. ಯಾಕೆ ಅಂದರೆ ಇವಾಗ ಅದು ಸ್ಟಾರ್ಟ್ ಮಾಡಿರೋದು ನೀವು ಹೇಳಿದ್ದು ಒಳ್ಳೆ ಇದೇನೆ, ಮೊದಲೇ ಮಾಡಬೇಕಿತ್ತು. ಬಟ್ ಇವಾಗ ಮಾಡ್ತಾ ಇರೋದು ಒಳ್ಳೆ ಅದು ಬೆಳವಣಿಗೆ ಅಂತ ನಾನು ಅನ್ಕೊತೀನಿ. ಯಾಕೆ ಅಂದರೆ ಬಿಕಾಸ್ ದಿಸ್ ಈಸ್ ದ ಪ್ರಾಬ್ಲಮ್. ನಾವು ಇವಾಗ ಕೊಡೋಕ್ಕೂ ಆಗಲ್ಲ, ಕೊಡಬಾರ್ದು, ಕೊಡಬೇಕು ಅನ್ನೋ ಒಂದು ಡಿಬೇಟಲ್ಲೇ ಇದ್ದೀವಿ. ಇವಾಗ ಮಕ್ಕಳಿಗೆ ಊಟ ಮಾಡಲ್ಲ ಅಂದರೆ ಮೊಬೈಲ್ ಕೊಡ್ತೀವಿ, ಇಲ್ಲ ಟಿ ವಿ ಆದರೂ ಹಾಕ್ತೀವಿ. ನನ್ನ ಲೆಕ್ಕದಲ್ಲಿ ಮೊಬೈಲ್ ಕೊಡ್ದಿರಾ ಮಕ್ಕಳನ್ನ ತಂದೆ ತಾಯಿ ಜೊತೆ ಇಟ್ಕೊಂಡು ಇವತ್ತು ಕಮ್ಯುನಿಕೇಟ್ ಮಾಡಿಬಿಟ್ರೆ ದೊಡ್ಡ ವಿಚಾರ. ಮಕ್ಕಳಿಗೆ ಏನಕ್ಕೆ ಮೊಬೈಲ್ ಸಿಗ್ತಾ ಇದೆ ಅಂದರೆ ತಂದೆ ತಾಯಿಗಳು ಯಾರೂ ಇನ್ಫಾರ್ಮೇಷನ್ ಜಾಸ್ತಿ ಕೊಡಲ್ಲ. ಅವ್ರು ಏನಾದರೂ ಕ್ವೆಶ್ಚನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡಲ್ಲ. ಯಾವುದೇ ರೀತಿ ಏನೇ ಇದು ಮಾಡಿದ್ರು ನೀನು ಅಲ್ಲಿ ನೋಡ್ಕೋಗು, ಅದು ಮಾಡ್ಕೋಗು, ಇದು ಮಾಡ್ಕೋಗೋದು ಬಿಟ್ಬಿಡ್ತಾರೆ. ಸೊ ಅದೇನಾಗುತ್ತೆ ಮಕ್ಕಳ ತಲೆಯಲ್ಲಿ ಇವ್ರ ಹತ್ರ ಮಾಡೋ ಬದಲು ಅದಕ್ಕೊಂದು ಕಂಪ್ಯಾನಿಯನ್ಶಿಪ್ ಥರ ಸಿಕ್ಬಿಟ್ಟಿದೆ ಮೊಬೈಲ್. ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಬ್ಯಾಡ್ ಟ್ರೆಂಡ್. ಸೊ ಇವತ್ತು ಅವ್ರ ಇನಿಷಿಯೇಟಿವ್ ಏನು ತೊಗೊಂಡಿದ್ದಾರೆ ದಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಅದು ಲೇಟ್ ಆಗಿದೆಯೋ ಅದು ಇದಾಗಿದೆಯೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಈವನ್ ಇಂಟರ್ನ್ಯಾಷನಲ್ ಕಂಟ್ರೀಸಲ್ಲಿ, ಬೇರೆ ಕಂಟ್ರೀಸಲ್ಲಿ ಕೂಡ ಇವಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಇಟ್ ಇಸ್ ನಾಟ್ ಸೋ ಲೇಟ್, ಬಟ್ ಇಟ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಫಾರ್ವರ್ಡ್. ಮಕ್ಕಳ ಮೇಲೆ ಎಷ್ಟು ಎಫೆಕ್ಟ್ ಬೀರ್ಬೋದು ಸರ್ 16 ವರ್ಷದ ಒಳಗಿನ ಮಕ್ಕಳ ಮೇಲೆ? ನಂತರ ಆದರೂ ಸ್ವಲ್ಪ ಮೆಚ್ಯೂರ್ಡ್ ಆಗ್ತಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಎಷ್ಟು ಇದು ಎಫೆಕ್ಟ್ ಆಗ್ತಾ ಇರ್ಬೋದು? ಮೇಡಮ್, ಇದರಲ್ಲಿ ಮೊನ್ನೆ ತಾನೇ ನೀವು ಒಂದು ನೋಡಿರ್ಬೋದು, ನೋಯ್ಡಾದಲ್ಲಿ 2 ಮಕ್ಕಳು ಸ್ಕೂಲ್ಗೂ ಹೋಗ್ದಿರಾ ಕೊರಿಯನ್ ಭಾಷೆಯಲ್ಲಿ ಕಲಿತು ಕೊರಿಯನ್ ಇದರಲ್ಲಿ ಗೇಮ್ಸ್ ಎಲ್ಲ ಮಾಡಿಕೊಂಡು ಅವ್ರ ಮನೆಯವ್ರ ಮಕ್ಕಳನ್ನ ಲಾಸ್ಟ್ ಮೂಮೆಂಟಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ಅವ್ರು ಅಲ್ಲಿಂದ 3 ಜನ ಹೆಣ್ಮಕ್ಳು ಒಂದೇ ಸತಿ ಜಿಗಿದು ಬಿದ್ದುಬಿಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಇದು ಯಾವ ಲೆವೆಲ್ಗೆ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಬಿಕಾಸ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ತಂದೆ ತಾಯಿಗಳು ಕೂಡ ಅಷ್ಟು ನಾಲೆಜ್ ಇಲ್ಲ ಮೊಬೈಲ್ ಬಗ್ಗೆ, ಆ ಸ್ಮಾರ್ಟ್ ಫೋನ್ ಬಗ್ಗೆ. ಬಟ್ ಮಕ್ಕಳಿಗಿರ್ತದೆ. ಬಿಕಾಸ್ ದೇ ಆರ್ ವೆರಿ ಯಾವಾಗಲೂ ಪ್ರತಿ ಒಂದು ಸತಿನೂ ಅದನ್ನಲ್ಲಿ ಕಲಿತಾನೇ ಇದ್ದಾರೆ. ಎವ್ರಿ ಡೇ ದೇ ಆರ್ ಆ್ಯಕ್ಚುಲಿ ಟ್ರೈಯಿಂಗ್ ಟು ಲರ್ನ್ ಸಮಥಿಂಗ್ ವಿಚ್ ಈಸ್ ಆ್ಯಕ್ಚುಲಿ ನಾಟ್ ರಿಕ್ವೈರ್ಡ್. ನಮ್ಮ ಸೊಸೈಟಿಗೆ ಬೇಕಾಗಿಲ್ಲದೆ ಇರೋವಂಥ ವಿಚಾರನೇ ಜಾಸ್ತಿ ಇರೋದು. ಅದರಲ್ಲಿ ರೇಪ್ ಇರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಯಾವುದೋ ಒಂದು ಯಾರೋ ಹಾಕಿದ್ರೂ ಅದು ಆಟೋಮೆಟಿಕ್ಲಿ ಯೂಟ್ಯೂಬಲ್ಲಿ ಬಂದುಬಿಡುತ್ತೆ. ಅದರಲ್ಲಿ ಏಜ್ ರಿಸ್ಟ್ರಿಕ್ಷನ್ ಮಾಡಿದರೂ ಕೂಡ ಅದು ಬಂದೇ ಬರ್ತದೆ. ಸೊ ಯೂಟ್ಯೂಬೇ ಮೇಜರ್ ಅವ್ರಿಗೆ. ಎರಡನೇದು ಗೇಮ್ಸ್.
ಸೊ ತಂದೆ ತಾಯಿಗಳು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅದು ಆಗ್ತಾ ಇಲ್ಲ. ಅದು ಸ್ಕೂಲಿಂದನೇ ಬರಬೇಕು. ಇವಾಗ ಈ ರಿಸ್ಟ್ರಿಕ್ಷನ್ ಆದರೆ ಒಂದು ಅಡ್ವಾಂಟೇಜ್ ಏನಾಗುತ್ತೆ, ಸ್ಕೂಲಿಂದನೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಕ್ರ್ಯಾಕರ್ಸ್, ಒಂದು ಟೈಮಲ್ಲಿ ಕ್ರ್ಯಾಕರ್ಸ್ ಎಲ್ಲ ಮಕ್ಕಳು ತರ್ತಾಯಿದ್ರು. ಇವಾಗ ನೋಡಿ ದೀಪಾವಳಿ ಬಂದರೆ ಕ್ರ್ಯಾಕರ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಉದ್ದೇಶ ಏನು, ಸ್ಕೂಲಲ್ಲೇ ಹೇಳಿ ಕಳಿಸ್ಬಿಡ್ತಾರೆ, ಪರಿಸರದ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ಅವರು ಹೇಳ್ತಾರೆ. ಇದು ನಾವು ತಂದೆ ತಾಯಿ ಹೇಳಿದ್ರೆ ಜಾಸ್ತಿ ಮಕ್ಕಳು ತಲೆಗೆ ಹಾಕ್ಕೊಳಲ್ಲ. ಆದರೆ ಸ್ಕೂಲಲ್ಲಿ ಅಥವಾ ಮಕ್ಕಳು ಬೇರೆ ಮಕ್ಕಳ ಜೊತೆ ಡಿಸ್ಕಷನ್ ಮಾಡಿದಾಗ ಇಟ್ ವಿಲ್ ಆಟೋಮೆಟಿಕ್ಲಿ ಕಮ್ ಇನ್ ಟು ಒಂದು ಸ್ಟೇಬಿಲಿಟಿಗೆ ಬರುತ್ತೆ. ನಾನು ಹೇಳ್ತೀನಲ್ಲ 100% ಇದು ಯಾವುದೂ ಮುಕ್ತ ಆಗಲ್ಲ. ಬಟ್ ಒಂದು 50 to 60% ಜನಕ್ಕೆ ಅದು ಅಫೆಕ್ಟ್ ಆಗುತ್ತೆ. ಅದರಿಂದ ನಮ್ಮಂಥ ದೊಡ್ಡ ಪಾಪ್ಯುಲೇಷನ್ ಇರೋವಂಥ ಜನಸಂಖ್ಯೆಯಲ್ಲಿ ಡೆಫಿನೆಟ್ಲಿ ಒಳ್ಳೆ ಟ್ರೆಂಡ್ ಬರುತ್ತೆ. ಅಂದರೆ ಅದೊಂದು ಒಳ್ಳೆ ಇದು ಅಭಿಪ್ರಾಯ. ಸೋಷಿಯಲ್ ಮೀಡಿಯಾದಿಂದ ಇವಾಗ ಎಲ್ಲರೂ ತಿರ್ಗಾ ನೋಡಿ ರೀಲ್ಸ್ ನೋಡ್ತಾರೆ. ಅದೇ ರಿಪೀಟೆಡ್ ಡೂಮ್ ಸ್ಕ್ರೋಲಿಂಗ್ ಅಂತ ಹೇಳ್ತಾರೆ. ಅದನ್ನು ನೋಡಿದನ್ನೇ ನೋಡಿಕೊಂಡು ಅವರ್ಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತಾರೆ. ಮತ್ತು ಅದೇ ರಿಪೀಟೆಡು ಅಂದರೆ ದೇರ್ ಇಸ್ ನೋ ಲರ್ನಿಂಗ್, ಅದೇನು ಕಲಿಯೋಕ್ಕಿಲ್ಲ ಅದರಲ್ಲಿ. ದೇರ್ ಇಸ್ ನೋ ನಾಲೆಡ್ಜ್, ಜಸ್ಟ್ ರಿಪಿಟೇಷನ್ಸ್. ಸೊ ಅದರಿಂದ ತುಂಬ ಪರಿಣಾಮ ಬೀಳುತ್ತೆ. ನಿದ್ದೆ ಬರಲ್ಲ, ಆಮೇಲೆ ತುಂಬ ಇಶ್ಯೂಸ್ ಆಗುತ್ತೆ. ಕಂಟ್ರೋಲ್ ಇಟ್ಕೋಬೇಕು, ಇಲ್ಲ ಅಂದರೆ ಇಟ್ ವಿಲ್ ಲೀಡ್ ಟು ಲೋವರ್ IQ, ಲೆಸ್ ಲರ್ನಿಂಗ್. 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲೇ ಇನ್ನು ಸ್ಕೂಲ್ಗಳಲ್ಲಿ ಬಳಕೆ ಮಾಡಬಾರ್ದು ಅಂತ CM ಒಂದು ಆರ್ಡರ್ ಇದು ಮಾಡಿದ್ದಾರೆ. ಎಷ್ಟು ಸರಿ ಇದೆ ಇದು? ಒಂದು ರೀತಿಗೆ ಸರಿ ಇದೆ. ಅಂದರೆ ಫೋನ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ ಪರವಾಗಿಲ್ಲ. ಬಟ್ ಈ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಕರಪ್ಟ್ ಮಾಡುತ್ತೆ ಯಂಗ್ ಮೈಂಡ್ಸ್ನ. ಅಂದರೆ ಅನ್ವಾಂಟೆಡ್ ನೇಷನ್ ಗ್ರೋತ್ಗಿಂತ ಜಾಸ್ತಿ ಅನ್ವಾಂಟೆಡ್ ನಾಲೆಜು, ಅನ್ವಾಂಟೆಡ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಅದರಿಂದ ರಿಯಲ್ ಗ್ರೋತ್ ಇಲ್ಲ. ಸೊ 16 ವಯಸ್ಸು ಚಿಕ್ಕ ವಯಸ್ಸಿಗೆ ಕಷ್ಟ ಆಗುತ್ತೆ. ಓಕೆ, ಇದಕ್ಕೆ ಕಾರಣ ಯಾರು? ಮೊಬೈಲ್ ಬಳಕೆಗೆ ಪೇರೆಂಟ್ಸಾ, ಟೀಚರ್ಸಾ, ಹೇಗೆ? ಇದು ಕಾರಣ ಅಂತ ಯಾರು ಕಾರಣ ಅಂತಿಲ್ಲ ಆ್ಯಕ್ಚುಲಿ. ಇದು ಇವಾಗ ನಾವು ವಿ ಆರ್ ಎಂಟ್ರಿಂಗ್ ದ ಜೆನ್ಜಿ ಅಂದ ಮಾಡರ್ನ್ ವರ್ಲ್ಡ್. ಈಗ ಎಲ್ಲ ಅಪ್ಡೇಟ್ ಆಗಿದೆ, AI ಬಂದಿದೆ. ಸೊ ಎಲ್ಲ ಇಟ್ ಇಸ್ ಕಮ್ ಅಪ್. ಯಾರು ಕಾರಣ ಅಂತಿಲ್ಲ, ಬಟ್ ರೆಗ್ಯುಲೇಷನ್ಸ್ ಇರಬೇಕು. ಇವಾಗ ಈ ಆ್ಯಪ್ ಡೆವಲಪರ್ಸು, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕು, ಇದೆಲ್ಲ ಆ್ಯಪ್ಸ್ ಹಂಗೆ ಇದೆ. ಸೊ ಪೇರೆಂಟ್ಸ್ ಮೇ ಬಿ ಸ್ವಲ್ಪ ವಾಚ್ ಮಾಡಬೇಕು. ಈಗ 16 ವರ್ಷದ ಒಳಗಿನ ಮಕ್ಕಳ ಬ್ರೈನ್ ಏನಾಗುತ್ತೆ ಅಂದರೆ, ಈಗ ಒಂದು 8 ರಿಂದ 9 ವರ್ಷ, ಒಂದು 10 ರಿಂದ 12 ವರ್ಷ ಆ ಥರ ಇರೋ ಮಕ್ಕಳಿಗೆ ಬ್ರೈನ್ ಬೆಳವಣಿಗೆ ಆಗ್ತಿರುತ್ತೆ. ನಾವೀಗ ಏನು ಒಳ್ಳೇದು ಹೇಳಿದ್ರೆ ಒಳ್ಳೇದು ಕಲ್ತ್ಕೊಳ್ತಾರೆ, ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದು ಕಲ್ತ್ಕೊಳ್ತಾರೆ. ಮೊಬೈಲಲ್ಲಿ ಒಳ್ಳೇದೇ ಬರೋಲ್ಲ, ಈಗ ಅಡಿಕ್ಟ್ ಆಗಿಬಿಡ್ತಾರೆ. ಈಗ ರೀಸೆಂಟಾಗಿ ಒಂದು ಮಗು 16 ವರ್ಷದ ಹುಡುಗ ಸೂಸೈಡ್ ಮಾಡ್ಕೊಂಡ. ಅದು ಏನರಿಂದ, ಮೊಬೈಲ್ ಗೇಮಿಂದ. ಮತ್ತು ಇನ್ನೊಂದು ಏನಾಯಿತು, ಅವನಿಗೆ ಗೇಮ್ ಆಡಬೇಕಾದ್ರೆ BP ಹೈ ಆಗಿ ಇನ್ನೊಂದು ಹುಡುಗ ತೀರ್ಕೊಂಬಿಟ್ಟ. ಈ ಥರ ಅನಾಹುತಗಳೇ ಜಾಸ್ತಿ. ಅದರಿಂದ ಯೂಸ್ ಆಗೋದಕ್ಕಿಂತ ಅನಾಹುತಗಳೇ ಜಾಸ್ತಿ ಇದೆ. ಈಗ ಕೊರೋನಾ ಟೈಮಲ್ಲಿ ಏನಾಯಿತು ಅಂದರೆ, ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ ಬಳಕೆ ಹೆಚ್ಚಾಗಿ ಮಾಡಿದ್ರು ಮಕ್ಕಳು. ಅದು ಒಳ್ಳೆಯದಕ್ಕೆ ಅವರು ಬಳಕೆ ಮಾಡಿದಿರೋ ಕೆಟ್ಟದಕ್ಕೆ ಬಳಕೆ ಮಾಡಿರೋದ್ರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಏಕೆ ಅಂದರೆ, ಈಗ ಮಕ್ಕಳು ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡಬೇಕು, ಆಟ ಆಡೋದೇ ಹೋಗದೆ ಮನೇಲಿರಬೇಕು ಅಂದರೆ ಮೊಬೈಲ್ ಕೊಡಬೇಕು. ಈಗ ಮಕ್ಕಳು ಎಲ್ಲ ಕಡೆ ನೋಡಿ, ಈಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಮಕ್ಕಳು ಒಳ್ಳೆ ಆಟ ಆಡ್ತಿದ್ರು, ಎಲ್ಲ ಸ್ನೇಹಿತರ ಜೊತೆ ಬೆಳೀತಾಯಿದ್ರು, ಕಲಿತಾಯಿದ್ರು, ಹೊಸ ತಿಳ್ಕೊಳ್ತಾ ಇದ್ರು. ಇವಾಗ ಏನು ಮಾಡ್ತಾರೆ, ಎಲ್ಲ ಮೊಬೈಲಲ್ಲಿ ನೋಡ್ತಾರೆ. ಮೊಬೈಲಲ್ಲಿ ನೋಡಿದ್ರೆ ಮಕ್ಕಳಿಗೆ ಎಕ್ಸಸೈಸ್ ಹೆಂಗಾಗುತ್ತೆ, ಅದರಿಂದ ಒಬೆಸಿಟಿ ಬರುತ್ತೆ, ಮತ್ತು ಇದು ಫ್ಯಾಟಿ ಲಿವರ್ ಆಗುತ್ತೆ, ಮತ್ತು ಮಕ್ಕಳ ಬುದ್ಧಿ ಬೆಳವಣಿಗೆ ಕಮ್ಮಿ ಆಗುತ್ತೆ. ಇದರಿಂದ ಅನೇಕ ಅಡ್ಡ ಪರಿಣಾಮಗಳೇ ಜಾಸ್ತಿ. ಈಗ ಮೊಬೈಲಿಂದ ರೇಖೀಕಿರಣಗಳು ಮಕ್ಕಳ ಮೇಲೆ ಪರಿಣಾಮ ಬೀಳೋದ್ರಿಂದ ಕ್ಯಾನ್ಸರ್ ಉಂಟಾಗ್ಬೋದು, ಈ ಥರ ಮಕ್ಕಳ ಬ್ರೈನ್ ಮೇಲೆ ಎಫೆಕ್ಟ್ ಆಗ್ಬೋದು, ಹಲವಾರು ಕೆಟ್ಟ ಪರಿಣಾಮಗಳೇ ಇದೆ. ಇದರಿಂದ ಅವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದು ನಾನು ಸ್ವಾಗತಿಸ್ತೇನೆ. ಈಗ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅಸೈನ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಮಕ್ಕಳಿಗೆ ಮೊಬೈಲ್ ಬೇಕಾಗುತ್ತೆ. ಇದನ್ನು ಹೇಗೆ ಕಡಿವಾಣ ಹಾಕ್ಬೋದು? ಸ್ಕೂಲ್ ಕೂಡ ಯಾವ ರೀತಿ ಸಪೋರ್ಟ್ ಮಾಡಬೇಕು? ಹಾಗೆಯೇ ಬ್ಯುಸಿ ಲೈಫಲ್ಲಿರುವಂತಹ ಪೇರೆಂಟ್ಸ್ ಎಷ್ಟು ಮಕ್ಕಳ ಮೇಲೆ ಫೋಕಸ್ ಮಾಡಬೇಕು? ಈಗ ಸ್ಕೂಲು ಏನು ಹೇಳ್ತಾರೆ ಅಂದರೆ, ಆನ್ಲೈನಲ್ಲಿ ತೊಗೊಳ್ಳಿ, ನೋಡ್ಕೊಳ್ಳಿ, ಇದು ಅಸೈನ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದ್ರ ಬದಲು ಅವರೇನು ಮಾಡಬೇಕು, ಅವರೇ PDF ಕೊಡಬೇಕು ಮಕ್ಕಳಿಗೆ. ಅವರೇ PDF ಕೊಟ್ಟು ಮಕ್ಕಳಿಗೆ ಇದನ್ನು ನೀವು ಅಸೈನ್ಮೆಂಟ್ ರೀತಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಈಗ ಯಾಕೆ ಮೊಬೈಲ್ ಬಳಕೆ ಮಾಡಿಕೊಂಡೇ ನೀವು ಮಾಡ್ಕೊಬನ್ನಿ ಅಂತ ಹೇಳಬೇಕು? ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ವಲ್ಲ, ಇವಾಗ ಏನಕ್ಕೆ ಬಳಸ್ತಾ ಇದ್ದೀರಾ? ಹಿಂದಿನ ಕಾಲದಲ್ಲಿ ನೀವೇ ತಾನೇ ಕೊಡ್ತಾಯಿದ್ರಿ, ಫೈಲ್ಸ್ ಎಲ್ಲ ಕೊಡ್ತಾಯಿದ್ರಿ, ಮತ್ತು ಏನಿದೆ ಜೆರಾಕ್ಸ್ ಮಾಡಿ ಕೊಡ್ತಾಯಿದ್ರಿ. ಅದೇ ರೀತಿ ಕೊಡ್ಬೋದಲ್ಲ ಇವಾಗಲೂ ಮಕ್ಕಳಿಗೆ. ಯಾಕೆ ಮೊಬೈಲ್ ನೋಡಿಕೊಂಡೇ ಮಾಡಬೇಕು ಮಕ್ಕಳು?
ನೀವೇ ಹೇಳ್ಕೊಡ್ಬೋದು, ಟೀಚರ್ಗಳೇ ಹೇಳ್ಕೊಡ್ಬೋದು. ಮೊಬೈಲ್ ನೋಡಿದ್ರೆ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತಾರಲ್ಲ ಮಕ್ಕಳು. ನೋಡಿದ್ರಲ್ಲ ವೀಕ್ಷಕರೇ, ಮೊಬೈಲ್ ಬಳಕೆ ಅನ್ನೋದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ಬಹುತೇಕ ಮಂದಿ ಮೊಬೈಲ್ ಬಳಕೆ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರ ಲೇಟಾಗಿ ಈ ರೀತಿಯಾದಂತಹ ಚಿಂತನೆ ನಡೆಸಿದೆ ಅನ್ನೋದು ಬಹುಮುಖ್ಯವಾಗಿ ಈಗಾಗಲೇ ಬಹುತೇಕ ಮಂದಿ ಹೇಳ್ತಾ ಇರುವಂತಹ ಒಪಿನಿಯನ್ ಆಗಿದೆ. ಯಾಕಂದರೆ ಮಕ್ಕಳು ಮೊಬೈಲ್ ಬಳಕೆ ಮಾಡೋದ್ರಿಂದ ಬಹುತೇಕವಾಗಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆಯೇ ಮೊದಲಿನ ಕಾಲಕ್ಕೆ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ತಂದೆ ತಾಯಿ ಜೊತೆ ಯಾವ ರೀತಿ ಇಟ್ಕೋಬೇಕು, ತಂದೆ ತಾಯಿ ಮಕ್ಕಳ ಜೊತೆ ಹೇಗಿರಬೇಕು, ಹೊರಗಿನ ಪ್ರಪಂಚದ ಜ್ಞಾನ ಅನ್ನೋದೇ ಇರಲ್ಲ. ಬರೀ ಮೊಬೈಲಲ್ಲೇ ಗೇಮಿಂಗ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ತಮ್ಮ ಬಾಲ್ಯದ ಜೀವನವನ್ನೇ ಹಾಳು ಮಾಡಿಬಿಡ್ತಾರೆ. ಅಷ್ಟು ಮಾತ್ರವಲ್ಲದೆ ಈಗ ಪುಟ್ಟ ಪುಟ್ಟ ಮಕ್ಕಳಿಗೆ ಕೂಡ ಕನ್ನಡಕ ಹಾಕಿಕೊಂಡು ಓದೋದಾಗಿರ್ಬೋದು, ಸ್ಕೂಲ್ಗೆ ಹೋಗುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ 16 ವರ್ಷದ ಒಳಗಿನ ಮಕ್ಕಳು ಮೊಬೈಲ್ ಬಳಕೆ ಮಾಡೋದನ್ನು ಚಿಂತನೆ ಕೂಡ ನಡೆಸಿದ್ದಾರೆ, ಬಳಕೆ ಮಾಡದ ರೀತಿ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ಪ್ರಮುಖ ಕಾರಣ ಪೇರೆಂಟ್ಸ್ ಕೂಡ ಆಗಿರ್ತಾರೆ. ಯಾಕಂದರೆ ಈ ಜಗತ್ತಿನಲ್ಲಿ ಬಹುತೇಕ ಮಂದಿ ಬ್ಯುಸಿ ಲೈಫಲ್ಲಿ ಇರ್ತಾರೆ. ಅಷ್ಟು ಮಾತ್ರವಲ್ಲದೆ ಶಿಕ್ಷಕರು ಕೂಡ ಆನ್ಲೈನ್ ಅಸೈನ್ಮೆಂಟ್ ಆಗಿರ್ಬೋದು, ಆನ್ಲೈನ್ ವಿಚಾರಗಳನ್ನು ಮಕ್ಕಳಿಗೆ ಅಂದರೆ ಗೊತ್ತುಪಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಮೊಬೈಲ್ಗಳನ್ನು ಪರಿಚಯ ಮಾಡಿಸ್ಕೊಡ್ತಾರೆ, ಅದರಲ್ಲೇ ಅಸೈನ್ಮೆಂಟ್ ಸೆಂಡ್ ಮಾಡ್ತಾರೆ. ಇಲ್ಲಿ ಕೂಡ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಶಿಕ್ಷಕರಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಮಕ್ಕಳ ಮೇಲೆ ಬೀರುವಂತಹ ಮೊಬೈಲ್ ಏನು ಪರಿಣಾಮ ಬೀರ್ತಾ ಇದೆ ಅದನ್ನು ತಡೆಗಟ್ಟೋದಕ್ಕೆ ಇಬ್ಬರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ಪರಿಣಾಮಕಾರಿ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.